ಬೇರೆ ಹುಡುಗರು ಬಡವರು ಇದ್ದಾರೆ ಹುಡುಗರು ಹೌದು. ಆ ಹುಡುಗರಿಗೂ ನೀವೇ ವಕಾಲತ್ ಹಾಕೊಂಡಿದ್ದೀರಿ ಅಂತ. ನಾನು ಅದರಲ್ಲಿ ಸುಮಾರು ಒಂದು 4-5 ಜನ 5 ಜನಕ್ಕೆ ನಾವು ಹುಡುಗರು ಅವರೆಲ್ಲ ಬಡವರು ಪಾಪ ಅವ್ರಿಗೆಲ್ಲ ಇಲ್ಲಿ ಏನು ನಡೆದಿದೆ ಅಂತ ಗೊತ್ತಿಲ್ಲ. ಅವ್ರಿಗೆ ಕೇಳಿದ್ರೆ ಏನು ನಡೀತಿದೆ ಅಂತ ಅವ್ರಿಗೆ ಏನಂತಾನೆ ಗೊತ್ತಿಲ್ಲ ವಿಚಾರ ಅಂತ ಹುಡುಗರೆಲ್ಲ ಇದ್ದಾರೆ. ಸೊ ಇವಾಗ ಅವ್ರಿಗೆಲ್ಲ ಮೂವ್ ಮಾಡಲೇಬೇಕಲ್ಲ. ಈಗ ಅವ್ರಿಗೆ ಪಾಪ ಅವ್ರಿಗೆ ಏನೂ ಇದೇ ಇಲ್ಲ ಅಂದಾಗ ನಾವು ಖಂಡಿತವಾಗಿ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಸಹಾಯ ಮಾಡಬೇಕು, ಖಂಡಿತ ಮಾಡ್ತೀವಿ. ಮನೆ ಕಡೆ ಪಾಪ ಬಾಡಿಗೆ ಕಟ್ಟ ಏನು ತೊಂದರೆ ಇಲ್ಲ ಸರ್, ಸಹಾಯ ಮಾಡ್ತೀವಿ. ಅದರಲ್ಲೂ ನೋಡಿ ಸಿಸ್ಟಮಲ್ಲಿ ನಮ್ಮ ಅಡ್ವೊಕೇಟ್ಸ್ಗಳಲ್ಲಿ ನೀವು ತಿಳ್ಕೊಳ್ಳಿ ಸರ್, ಇದೊಂದು ಸತ್ಯ. ಇವಾಗ ನಾನೇ ವೈಯಕ್ತಿಕವಾಗಿ ತಗೊಳ್ಳಿ, ಕಾವೇರಿ ಗಲಾಟೆ ಆದಾಗ ಸುಮಾರು ಜನಗಳ ಮೇಲೆ ಪೊಲೀಸ್ನವ್ರು ಸುಳ್ಳು ಕೇಸ್ ಹಾಕಿದ್ರು. ನಾನೇ ವೈಯಕ್ತಿಕವಾಗಿ ನನಗೆ ಇದೆ 180 ಜನ ನಾವು ಫ್ರೀಯಾಗಿ ದುಡ್ಡೇ ತಗೊಳ್ದಂಗೆ ಬಿಡಿಸಿದ್ವಿ. ಆ ಥರ ಇಲ್ಲಿ ಜೈಲಲ್ಲಿ ತುಂಬ ಜನ ಇನ್ನೋಸೆಂಟ್ಗಳಿದ್ದಾರೆ. ನಿಜವಾಗ್ಲೂ ನಮ್ಮಂಥವ್ರ ಸರ್ವಿಸ್ ಅವ್ರಿಗೆ ಅವಶ್ಯಕತೆ ಇದೆ ಅಂದರೆ ಖಂಡಿತ ನಾವು ನಾಟ್ ಓನ್ಲಿ ಇವಾಗ ಈ ಕೇಸ್ ಅಂತಾನೆ ಅಲ್ಲ, ರೇಣುಕಾಸ್ವಾಮಿ ಕೇಸ್ ಅಂತ ಅಲ್ಲ, ಯಾವುದೇ ಕೇಸಲ್ಲಿ ಇಲ್ಲಿ ನಿರಪರಾಧಿಗಳಿದ್ದು ಅವ್ರಿಗೇನೋ ಕಷ್ಟ ಇದ್ದು ಅವ್ರಿಗೆ ಫೈನಾನ್ಷಿಯಲಿ ಕಷ್ಟ ಇಲ್ಲ ಅಂದಾಗ ನನ್ನಂಥ ಲಾಯರ್ಗಳು ತುಂಬ ಜನ ಸಹಾಯ ಮಾಡ್ತಾರೆ ಸರ್. ನಾನೇ ಮಾಡಬೇಕು ಅಂತಿಲ್ಲ, ತುಂಬ ಜನ ಮಾಡ್ತಾರೆ. ನಾವು ಆಮೇಲೆ ಕಾನೂನಲ್ಲಿ ಅಂಥವ್ರಿಗೆ ಲಾಯರ್ಗಳನ್ನೇ ಕೊಡ್ತಾರೆ, ನಮ್ಮ ಕೋರ್ಟಿಂದನೇ ಕೂಡ ಲೀಗಲ್ ಏಡ್ ಫ್ರೀ ಸರ್ವಿಸ್ ಕೂಡ ಕೊಡ್ತಾರೆ. ಬಟ್ ಅದನ್ನು ಬಿಟ್ಟು ಕೂಡ ಎಷ್ಟೋ ಜನ ನಮ್ಮ ಲಾಯರ್ಸ್ ಇರ್ತಾರೆ, ಅದೇ ಥರ ಇವ್ರಿಗೂ ಹೆಲ್ಪ್ ಮಾಡ್ತಾರೆ. ಅದ್ರಲ್ಲಿ ನಮ್ಮ ಪ್ರೊಫೆಷನಲ್ ಇದೆಯಲ್ಲ ಇದು ಸರ್ವಿಸ್ ಓರಿಯೆಂಟೆಡ್ ಪ್ರೊಫೆಷನ್ ಸರ್. ಸುಮಾರು ಜನ ದರ್ಶನ್ ಅವ್ರಿಗೇನು ಬೇಜಾನ್ ಕೊಟ್ಟಿರ್ತಾರೆ, ಕೋಟಿಗಳ ಗಟ್ಟಲೆ ಪವಿತ್ರ ಗೌಡ ಕೊಟ್ಟಿರ್ತಾರೆ, ಅದಕ್ಕೆ ಅವ್ರು ಬರ್ತಾರೆ, ಬಡವರಿಗೆಲ್ಲ ಅವ್ರು ಮಾಡ್ತಾರೆ, ಅವೆಲ್ಲ ಸುಳ್ಳು ಸರ್. ಎಲ್ಲರಿಗೂ ಸಹಾಯ ಸಿಗುತ್ತೆ, ಎಲ್ಲರಿಗೂ ನಾವು ಮಾಡೇ ಮಾಡ್ತೀವಿ. ನಮ್ಮ ಕೈಲಿ ಯಾರು ನಮ್ಮ ಸೇವೆನ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಯಾರು ನಾವು ಲಾಯರ್ ಆಗಿರಬೇಕು ಅಂತ ಇವಾಗ ನೆಕ್ಸ್ಟ್ ಮೇ ಬಿ ಇವಾಗ ದರ್ಶನ್ ಅವ್ರು ಇರ್ಬೋದು ಅಥವಾ ಪವಿತ್ರ ಅವರು ಇನ್ನೊಂದು ಲಾಯರ್ ಇರ್ಬೋದು. ಅವರು ಇವಾಗ ಇಷ್ಟು ದಿವಸ ನಾವು ಏನು ನಾವು ಡಿಫೆಂಡ್ ಮಾಡ್ತೀವಿ ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾ ಇದೀವಿ. ಇವಾಗ ನೆಕ್ಸ್ಟ್ ಅವ್ರು ಇನ್ಯಾರು ಲಾಯರ್ನ ತಗೊಳ್ಬೋದು. ಹಾಗಂತ ಇವು ಬೇರೆ ಹುಡುಗರು ಇರ್ತಾರೆ, ಅವ್ರನ್ನ ಬೇರೆಯವ್ರನ್ನ ಇಡಬೇಕು ಅಂತ ಏನಿಲ್ಲ. ಅವ್ರು ನಾವೇ ಕಂಟಿನ್ಯೂ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು ಬದಲಾವಣೆಗಳು. ಯಾವ ಮೂಮೆಂಟಲ್ಲಿ ಯಾವ ಲಾಯರ್ನ ಬೇಕಾದ್ರೂ ಚೇಂಜ್ ಮಾಡ್ಕೊಬೋದು. ಅವ್ರನ್ನೂ ಭೇಟಿ ಮಾಡಿದೆ, ಪವಿತ್ರ ಅವ್ರನ್ನೂ ಸಪ್ರೇಟಾಗಿ ಭೇಟಿ ಮಾಡಿದೆ, ಬೇರೆ ಅಕ್ಯೂಸ್ಗಳಿದ್ದಾರಲ್ಲ ಅವ್ರನ್ನೂ ಭೇಟಿ ಮಾಡಿದೆ. ಇಷ್ಟೇ ಅಲ್ಲ, ನಂದಿನ್ನ ಬೇರೆ ಕೇಸಸ್ಗಳಿದೆ ಇಲ್ಲಿ 1-2-3. ಅವರು ಒಂದೇ ಸಲ ಬಂದು ಎಲ್ಲರನ್ನೂ ಮೀಟ್ ಆಗಬೇಕು ಅನ್ನೋ ಕಾರಣಕ್ಕೆ ಅವ್ರನ್ನೂ ಮೀಟ್ ಆಗಿದ್ದೀನಿ ಅಷ್ಟೇ.